ಸ್ನೇಹಿತರೆ ನಮಸ್ಕಾರ. ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಯುವಕರು ಸರ್ಕಾರಿ ಉದ್ಯೋಗದ ಕನಸನ್ನ ಹೊತ್ಕೊಂಡು ಅವರ ಫ್ಯಾಮಿಲಿ, ಫ್ರೆಂಡ್ಸ್, ಬಂಧು ಬಳಗವನ್ನ ಬಿಟ್ಟು ಧಾರವಾಡ, ಬೆಂಗಳೂರು, ದಿಲ್ಲಿ ಅಂತ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ತರಬೇತಿಯನ್ನ ಪಡೆದುಕೊಂಡು UPSC, KPSC ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡಿರ್ತಾರೆ. ಆದ್ರೆ ಸರ್ಕಾರ ಅವರಿಗೆ ತಕ್ಕಂತ ಉದ್ಯೋಗಗಳನ್ನ ಕರಿತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ 2.85 ಲಕ್ಷ ಉದ್ಯೋಗಗಳು ಖಾಲಿ ಇದಾವ. 2.85 ಲಕ್ಷ ಉದ್ಯೋಗಗಳು ಖಾಲಿ ಇದಾವ. ಆದ್ರೆ ಸರ್ಕಾರ ಇದನ್ನ ಕರೆಯೋಕೆ ಮನಸ್ಸು ಮಾಡ್ತಾ ಇಲ್ಲ, ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇಚ್ಛಾಶಕ್ತಿಯ ಕೊರತೆ. ಯುವಕರ ಮೇಲೆ ಎಳ್ಳಷ್ಟು ಕನಿಕರ ಇಲ್ಲ. ಫ್ಯಾಮಿಲಿ ಬಿಟ್ಟು ಬಂದಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಅನ್ನ ಪಡೆದುಕೊಂಡು ಒಂದು ಸರ್ಕಾರಿ ನೌಕರಿಯನ್ನ ಪಡೆದುಕೊಳ್ಬೇಕು ಅಂತ ಬಂದಿರ್ತಾರೆ. ಅವರ ಕನಸಿಗೆ ಎಳ್ಳು ನೀರನ್ನ ಬಿಡ್ತಾ ಇದೆ ಸರ್ಕಾರ. ಇವತ್ತು ಹೋರಾಟ ಮಾಡುವವರನ್ನ ಅರೆಸ್ಟ್ ಮಾಡ್ಲಕ್ಕಿದ್ದಾರೆ. ಯಾವುದೇ ಸರ್ಕಾರ ಬಂದ್ರು ಅಷ್ಟೇ, ಸರ್ಕಾರದ ಕಡೆಯಿಂದ ಆಗ್ಬೇಕಾದಂತಹ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಕತ್ತಿಲ್ಲ. ಅಟ್ಲೀಸ್ಟ್ ಗೌರ್ಮೆಂಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ಭರ್ತಿ ಮಾಡ್ರಿ ಅಂತೇಳಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಅಭ್ಯರ್ಥಿಗಳನ್ನ ನೀವು ಅರೆಸ್ಟ್ ಮಾಡ್ಲಿಕ್ಕೆ ಅಂದ್ರೆ ನಾಚಿಕೆ ಆಗುತ್ತೆ. ಲಕ್ಷಾಂತರ ಅಭ್ಯರ್ಥಿಗಳು ಇಡೀ ಧಾರವಾಡನ ತುಂಬಿ ಹೋಗಿತ್ತು ಅವತ್ತು. ವೆರಿ ಸೇಮ್ ಮನಿ ಮಠ ಅವ್ರಿಗೆ ವಯಸ್ಸಾಗತ್ತೈತೆ, ಗಡ್ಡ ಬಿಳಿ ಹಾಕತ್ತವ, ಕೂಲಿ ಬಿಳಿ ಹಾಕತ್ತವ, ಎಣ್ಣೆ ಯಾರು ಕೊಡ್ತಾರ ಅವ್ರಿಗೆ? ನೌಕರಿ ಇಲ್ಲ ಅಂದ್ರೆ ಎಣ್ಣೆ ಯಾರು ಕೊಡ್ತಾರೆ? ಯಾರ್ ಮುಂದೆ ಹೇಳ್ಬೇಕು ಅವ್ರ ಪಾಪ ಅವ್ರ ಕಷ್ಟನು? ಮೈ ಗಾಡ್, ಏನ್ ಸರ್ಕಾರಪ್ಪ ಇದು? 2.85 ಲಕ್ಷ ಉದ್ಯೋಗಗಳು ಖಾಲಿ ಅದಪ್ಪ ಅಂತ ಹೇಳಿದ್ರೆ ಇಷ್ಟು ದಿವಸ ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ ಇವರೆಲ್ಲ? ಇಲ್ಲಿ ಹುಡುಗರ ಕಷ್ಟ ಯಾರು ಹೇಳ್ಬೇಕು? ಅವರು ಅಲ್ಲಿ ಇವತ್ತು ಫ್ಯಾಮಿಲಿ ಕಡೆಯಿಂದ ಅವ್ವ, ಅಪ್ಪ, ತಂಗಿ, ತಮ್ಮನ ಫ್ಯೂಚರ್, ತನ್ನ ಫ್ಯೂಚರ್ ಆಲ್ರೆಡಿ ಹಾಳಾಗಿರ್ತೈತಿ, ವಯಸ್ಸಾಗಿರ್ತೈತಿ ಅವ್ರಿಗೆ, ಓದಿ. ಆದ್ರೆ ಒಂದು ಉದ್ಯೋಗ ಇಲ್ಲ. ಏನ್ ಮಾಡ್ಬೇಕು? ಅದು ಹೋಗಿ ಅವ್ರ ಕಡೆಯಿಂದ ಸಮಾಜದಲ್ಲಿ ಅವ್ರಿಗೆ ಎಷ್ಟೊಂದು ಟಾರ್ಚರ್ ಐತೆ ಅಂತ ಮಾಡಿರಿ ನೀವು. ಇನ್ನ ಓದಾಕತಿ ಏನೋ? ಎಲ್ಲಾದ್ರೂ ಪ್ರೈವೇಟ್ ಜಾಬಿಗೆ ಹೋಗು, ಮದುವೆ ಮಾಡ್ಕೋ, ವಯಸ್ಸಾಗತೈತಿ. ಇಂಥವೆಲ್ಲ ಟಾರ್ಚರ್ ಕೇಳ್ಬೇಕು ಅವ್ರ ಕಡೆಯಿಂದ ನಾವು. ಇದು ಯಾರ ತಪ್ಪು? ನಿಮ್ಮನ್ನ ಆರ್ಚ್ ಕಳಿಸಿದ ನಮ್ ತಪ್ಪದು. ಯಾವ್ದೇ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಅದು ಬರ್ಲಿಲ್ಲ, ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಅದು ಬರ್ಲಿಲ್ಲ. ಮೈ ಗಾಡ್, ಎಂತ ಪರಿಸ್ಥಿತಿ ಬಂತಪ್ಪ. ಬಾಬಾ ಆ ನ್ಯೂಸ್ನವ್ರಿಗೂ ಅದ ಬಂತು. ಲೋಕಲ್ ಚಾನೆಲ್ಗಳು ಕವರ್ ಮಾಡಿದ್ರೆ ಅದನ್ನ ಹೋರಾಟ ಮಾಡಿದ್ದೇನೆ. ಅಯ್ಯಪ್ಪ, ನೋಡಿ, ಒಬ್ಬ ಸ್ಪರ್ಧಾತ್ಮಕ ಅಭ್ಯರ್ಥಿಯ ಒಂದು ಕಷ್ಟ ಏನ್ ಗೊತ್ತ ನಿಮ್ಗೆ? ಅವನು 3 ಇಂದ 4 ತಿಂಗಳ ಕೋಚಿಂಗ್ ಅನ್ನ ತಗೋಬೇಕು. ಕೋಚಿಂಗ್ ತಗೊಂಡು ಮತ್ತೆ ಅವನು ಸ್ಟಡಿ ಮಾಡ್ಬೇಕು. ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ಬೇಕು, ಮಧ್ಯಾಹ್ನ ಮಾಕ್ ಟೆಸ್ಟ್ ಕೊಡ್ಬೇಕು, ಸಂಜೆ ರಿವಿಷನ್ ಮಾಡ್ಬೇಕು, ಮತ್ತೆ ರಾತ್ರಿ ಆದ್ಮೇಲೆ ಸೆಲ್ಫ್ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು. ಈ ಸಾರಿ ನಾನು ಸಿಕ್ಕಾಪಟ್ಟೆ ಓದಿನಿ, ಎಲ್ಲಿ ಫೇಲ್ ಆಗ್ತೀನೋ ಏನು, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಅಂತ ಅದು ಅವನಿಗೆ ಮನಸ್ಸಿನಲ್ಲಿ ಅದು ಒಂದು ತುಂಬಾ ಮನೆ ಜವಾಬ್ದಾರಿ ಕಡೆ, ಅವ್ವ ಅಪ್ಪ, ತಂಗಿ, ತಮ್ಮ, ಅವ್ರ ಫ್ಯೂಚರ್, ತನಗಂತೂ ವಯಸ್ಸಾಗ್ಬಿಟ್ಟಿದೆ. ಸಮಾಜದಲ್ಲಿ ಅವನಿಗೆ ಇರ್ತಕ್ಕಂಥ ಗೌರವ ಕಡಿಮೆ ಆಗ್ತಾ ಇದೆ. ಊರವ್ರು ಏನ್ ಕೇಳ್ತಾರೆ? ಏನು ಕೊಚ್ಚಿಗೆ ಹೋಗಿದ್ದಾರೆ, ಏನಾಯ್ತಾ? ಆಯ್ತಾ, ನೌಕರಿ ಆಯ್ತಾ? ಆಗ್ಲಿಲ್ಲ, ಇನ್ನ ಓದಾಕತ್ತೇನ? ಎಲ್ಲಾದ್ರೂ ಪ್ರೈವೇಟ್ ಜಾಬ್ಗೆ ಹೋಗ್ಬೇಕಿಲ್ಲ, ಬೆಂಗಳೂರಿಗೆ ಹೋಗ್ಬೇಕಿಲ್ಲ, ಕಂಪ್ನಿಗೆ ಹೋಗ್ಬೇಕಿಲ್ಲ? ಏಜ್ ಹಾಕತ್ತು ನೋಡು, ಮದ್ವಿ ಮಾಡ್ಕೊ. ಏಜ್ ಹಾಕತ್ತಿ, ಎಲ್ಲಾರು ಕಂಪ್ನಿಗೆ ಹೋಗು, ಮದ್ವಿ ಮಾಡ್ಕೊ. ಮೈ ಗಾಡ್, ಎಂತ ಪ್ರಶ್ನೆಗಳಿಗೆ ಎಂತ ಉತ್ತರ ಕೊಡ್ಬೇಕವ? ಅಷ್ಟೆಲ್ಲ ಓದಿಬಿಟ್ಟು ಸಮಾಜದಲ್ಲಿ ಹುಡುಗ ಸೆಟ್ಲ್ ಆಗಿಲ್ಲಪ್ಪ ಅಂತಂದ್ರೆ ಅವ್ನಿಗೆ ವ್ಯಾಲ್ಯೂ ಇಲ್ಲ. ಅದೇ ಹುಡುಗಿ ಸೆಟ್ಲ್ ಆಗಿಲ್ಲಪ್ಪ ಅಂದ್ರೆ ಇನ್ನು ಟೈಮ್ ಐತ್ ಬಿಡ ಅಂತಾರೆ. ಇದು ನಮ್ಮ ಪರಿಸ್ಥಿತಿ. ಆದ್ರೆ ಇಲ್ಲಿ ಸರ್ಕಾರ ಅಭ್ಯರ್ಥಿಗಳ ಜೀವನದಲ್ಲಿ ಆಟ ಆಡಕತ್ತೈತಿ. 2.85 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ರೂ ಕರೆಯಕ ಇವ್ರಿಗೆ ಮನಸ್ಸಿಲ್ಲಪ್ಪ ಅಂದ್ರೆ ಇವ್ರಿಗೆ ನಿಜವಾಗ್ಲೂ ಇವ್ರು ಮನುಷ್ಯರಲ್ಲ. ಇವರು ವೆರಿ ಸೇಮ್ ಅನ್ಸುತ್ತೆ. ನಮಸ್ಕಾರ.